ಬನ್ನಂಜೆ ಗೋವಿಂದಾಚಾರ್ಯ ಪದ್ಮಶ್ರೀ ಪುರಸ್ಕೃತ ಪ್ರವಚನಕಾರ ವಿದ್ಯಾ ವಾಚಸ್ಪತಿ ಬನ್ನಂಜೆ ಗೋವಿಂದಾಚಾರ್ಯ ಇನ್ನಿಲ್ಲ. ವಯೋಸಹಜ ಅನಾರೋಗ್ಯದಿಂದ ಬಳಲ್ತಾ ಇದ್ದ ಪದ್ಮಶ್ರೀ ಬನ್ನಂಜೆ ಗೋವಿಂದಾಚಾರ್ಯ ಉಡುಪಿಯ ಅಂಬಲಪಾಡಿ ನಿವಾಸದಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಇನ್ನು ಬನ್ನಂಜೆ ಗೋವಿಂದಾಚಾರ್ಯರು ಪ್ರವಚನಕಾರ, ಮಧ್ವ ಸಿದ್ಧಾಂತದ ಪ್ರತಿಪಾದಕರಾಗಿದ್ದರು. ಪತ್ರಕರ್ತರಾಗಿ ಅನೇಕ ಅಂಕಗಳನ್ನ ಬರೆದಿದ್ದು ಹಾಗೂ ನಟ ಡಾಕ್ಟರ್ ವಿಷ್ಣುವರ್ಧನ್ ಅವರ ಆಧ್ಯಾತ್ಮಿಕ ಗುರುಗಳಾಗಿದ್ದರು. ಹಲವಾರು ಕೃತಿಗಳನ್ನ ಸಂಸ್ಕೃತದಿಂದ ಕನ್ನಡಕ್ಕೆ ತರ್ಜುಮೆಗೈದಂತಹ ಪಂಡಿತರು ಕೂಡ ಹೌದು. ಇನ್ನು ವಿಶೇಷವಾಗಿ 3 ಚಲನಚಿತ್ರಗಳಿಗೆ ಸಂಭಾಷಣೆ ಬರೆದಿದ್ದ ಬನ್ನಂಜೆ ಗೋವಿಂದಾಚಾರ್ಯ ಮಧ್ವಾಚಾರ್ಯ, ಶಂಕರಾಚಾರ್ಯ, ರಾಮಾನುಜಾಚಾರ್ಯ ಚಿತ್ರಗಳ ಸಂಭಾಷಣೆ ಬರೆದಿದ್ದಾರೆ. ಇದೀಗ ಹಲವು ಚಾರಿತ್ರಿಕ ಕಾದಂಬರಿಗಳನ್ನ ಕನ್ನಡಕ್ಕೆ ಅನುವಾದಿಸಿದ್ದ ಕವಿ, ಉಪನಿಷತ್ತಿನ ಅಧ್ಯಾಯಗಳಿಗೆ ಟಿಪ್ಪಣಿ ಬರೆದಿದ್ದ ಗೋವಿಂದಾಚಾರ್ಯ ಭಾರತ ಲೋಕಕ್ಕೆ ತೆರಳಿದ್ದು ಅಗಲಿದ ಮಹಾನ್ ಚೇತನಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಟ್ವೀಟ್ ಮಾಡುವ ಮೂಲಕ ಸಂತಾಪ ಸೂಚಿಸಿದ್ದಾರೆ. ಬನ್ನಂಜೆ ಗೋವಿಂದಾಚಾರ್ಯರ ನಿಧನಕ್ಕೆ ಉಡುಪಿಯ ಸುಗುಣೇಂದ್ರ ತೀರ್ಥ ಸ್ವಾಮೀಜಿ ಕಂಬನಿ ಮಿಡಿದಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಅವರು, ಇತಿಹಾಸ ಇಷ್ಟರವರೆಗೆ ಕಂಡು ಕೇಳರಿಯದ ಐತಿಹಾಸಿಕ ವಿದ್ವಾಂಸರಾದ ಬನ್ನಂಜೆ ಗೋವಿಂದಾಚಾರ್ಯ ಕಣ್ಮರೆಯಾಗಿದ್ದು ತುಂಬಲಾರದ ನಷ್ಟವನ್ನ ತಂದುಕೊಟ್ಟಿದೆ. ಬನ್ನಂಜೆ ಅವರು ವಿದ್ವಾಂಸರು ಮಾತ್ರವಲ್ಲದೆ ಶ್ರೇಷ್ಠ ಚಿಂತಕರಾಗಿದ್ದರು. ಇಂತಹ ಮಹಾನ್ ವ್ಯಕ್ತಿಯ ನಿಧನ ಸಾರಸ್ವತ ಪ್ರಪಂಚಕ್ಕೆ ಬಹುದೊಡ್ಡ ನಷ್ಟವಾಗಿದ್ದು ಅವರು ಸಮಾಜಕ್ಕೆ ನೀಡಿದ ಕೊಡುಗೆ ಅಪ್ರತಿಮವಾಗಿರುವುದು ಎಂದರು. ಬನ್ನಂಜೆ ಅವರ ಈ ಒಂದು ಕಣ್ಮರೆ ಸಾರಸ್ವತ ಪ್ರಪಂಚಕ್ಕೆ, ಸಾಮಾಜಿಕ ಪ್ರಪಂಚಕ್ಕೆ ಬಹಳ ದೊಡ್ಡ ನಷ್ಟ ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೇವೆ. ಅವರು ಸಮಾಜಕ್ಕೆ ನೀಡಿದಂತಹ ಕೊಡುಗೆ ಅಪ್ರತಿಮವಾದದ್ದು. ಸಾಹಿತ್ಯ ಲೋಕಕ್ಕೆ, ಅದೇ ರೀತಿ ಆಧ್ಯಾತ್ಮಿಕ ಲೋಕಕ್ಕೆ ಅವರು ಕೊಟ್ಟಂತಹ ಒಂದು ಕೊಡುಗೆ ಅದು ಅಪ್ರತಿಮವಾದದ್ದು. ಅವರು ಕೇವಲ ಸಂದೇಶ ಮಾತ್ರ ಕೊಟ್ಟದ್ದಲ್ಲ, ಅದರ ಜೊತೆಗೆ ಸ್ವಯಂ ಅವರು ಸಾಧಕರಾಗಿದ್ದದ್ದನ್ನು ಕೂಡ ನಾವು ಗುರುತಿಸಿದ್ದೇವೆ. ಅವರ ಪ್ರವಚನಗಳು, ಅವರ ಮಾತುಗಳು, ಅವರ ಗ್ರಂಥಗಳು ಅನೇಕ ಜನರಿಗೆ ವಿಶೇಷವಾದ ಪ್ರಭಾವವನ್ನು ಬೀರಿದೆ. ಅಂತಹ ಶ್ರೀ ಬನ್ನಂಜೆಯವರ ಈ ಒಂದು ಅಗಲುವಿಕೆ ಇಡೀ ದೇಶಕ್ಕೆ, ಇಡೀ ಒಂದು ಪ್ರಪಂಚಕ್ಕೆ, ಬಹಳ ದೊಡ್ಡದಾದಂತಹ ವಿದ್ವತ್ ಪ್ರಪಂಚಕ್ಕೆ ಬಹಳ ದೊಡ್ಡದಾದಂತಹ ನಷ್ಟ ಎಂಬುದಾಗಿ ನಾವು ಭಾವಿಸ್ತಾ ಇದ್ದೇವೆ. ಪದ್ಮಶ್ರೀ ಪುರಸ್ಕೃತ ಪ್ರವಚನಕಾರ ವಿದ್ಯಾ ವಾಚಸ್ಪತಿ ಬನ್ನಂಜೆ ಗೋವಿಂದಾಚಾರ್ಯ ವಿಧಿವಶರಾಗಿದ್ದು ಗಣ್ಯಾತಿಗಣ್ಯ ವ್ಯಕ್ತಿಗಳು ಕಂಬನಿ ಮಿಡಿದಿದ್ದಾರೆ. ಬನ್ನಂಜೆ ಅವರ ಅಂತಿಮ ದರ್ಶನ ಪಡೆದಂತಹ ಮಾಜಿ ಸಚಿವ ಪ್ರಮೋದ್ ಮಧ್ವರಾಜ್ ಮಾತನಾಡಿ, ನನಗೂ ಗೋವಿಂದಾಚಾರ್ಯರಿಗೆ ನಿಕಟವಾದ ಸಂಪರ್ಕ ಇದ್ದು ಬನ್ನಂಜೆಯವರ ನಿಧನ ಅಂದ್ರೆ ಒಂದು ಯುಗಾಂತ್ಯವಾಗಿದೆ. ದೇವರ ಮಾತುಗಳು ಬನ್ನಂಜೆಯವರ ಬಾಯಿಯಲ್ಲಿ ಬರ್ತಾ ಇತ್ತು. ಕ್ರೈಸ್ತರು, ಮುಸಲ್ಮಾನರು ಬನ್ನಂಜೆ ಗೋವಿಂದಾಚಾರ್ಯರ ಪ್ರವಚನ ಆಲಿಸ್ತಾ ಇದ್ರು. ಡಾಕ್ಟರ್ ಗೋವಿಂದಾಚಾರ್ಯರ ಪ್ರವಚನ ಮಾಲಿಕೆಗಳನ್ನ ಸರ್ಕಾರ ಉಳಿಸಬೇಕು. ಬನ್ನಂಜೆಯವರ ಮಾತುಗಳು ಯುಗ ಯುಗಾಂತರಕ್ಕೆ ತಲುಪಿಸುವ ಕೆಲಸವನ್ನ ಸರ್ಕಾರ ಮಾಡಬೇಕು ಎಂದರು. ನನಗೂ ಬನ್ನಂಜೆ ಗೋವಿಂದಾಚಾರ್ಯ ಅವರಿಗೆ ಭಾಳ ನಿಕಟವಾದ ಸಂಬಂಧ. ನಾನು ಮಂತ್ರಿಯಾಗಿದ್ದಾಗ ಕಂಗಾನು ಮಠ ಅಲ್ಲಿಗೆ ಒಂದು ಕೆರೆ ಬೇಕು ಅಂತ ಹೇಳಿದಾಗ ನಾನು 25 ಲಕ್ಷ ರೂಪಾಯಿ ಮಂಜೂರು ಮಾಡಿಸಿ ಅವರಿಂದಲೇ ಶಿಲಾನ್ಯಾಸ ಮಾಡಿಸಿದ್ದೇನೆ. ಅವರನ್ನೇ ಕರೆದು ಶಿಲಾನ್ಯಾಸ ಮಾಡಿಸಿದೆ. ಮತ್ತು ನಾನು ಕೆಲವು ಭಾಷಣದಲ್ಲಿ ಎಲ್ಲ ಬಾಯಿ ತಪ್ಪಿ ಏನಾದರೂ ಮಾತಾಡಿದಾಗ, ನಾನು ತೊಂದರೆಗೊಳಗಾದಾಗ, ಮಾಧ್ಯಮ ಮಿತ್ರರಿಂದ ತೊಂದರೆಗೊಳಗಾದಾಗ ನನ್ನ ಪರವಾಗಿ ನಿಂತು ಪ್ರಮೋದ್ ಹೇಳಿದ್ದು ಸರಿ ಅಂತ ಮಾಧ್ಯಮದವರಿಗೆ ಸಮರ್ಥನೆ ಕೊಟ್ಟಂಥದ್ದನ್ನು ನಾನು ಯಾವತ್ತೂ ಮರೀಲಿಕ್ಕೆ ಅಸಾಧ್ಯವಾದ ಮಾತು. ಒಂದು ಯುಗ ಅಂತ್ಯ ಆಯಿತು ಅಂತ ನಾನು ಭಾವಿಸ್ತೇನೆ. ಬನ್ನಂಜೆ ಗೋವಿಂದಾಚಾರ್ಯರಿಗೆ ರಿಪ್ಲೇಸ್ಮೆಂಟ್ ಅಂತ ಇಲ್ಲ. ಇನ್ನೊಬ್ಬರು ಬನ್ನಂಜೆ ಗೋವಿಂದಾಚಾರ್ಯ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಅಂತಹ ದೊಡ್ಡ ಒಂದು ಬಂಡವಾಳ ಉಳ್ತಕ್ಕಂಥವರನ್ನು ನಾವು ಕಳ್ಕೊಂಡಿದ್ದೇವೆ. ಅವರ ಏನೆಲ್ಲ ಪ್ರವಚನ ಇದೆ ಅದನ್ನು ರೆಕಾರ್ಡಿಂಗ್ ಏನಿದೆ ಅದನ್ನು ಉಳಿಸುವಂಥದ್ದು. ಸರ್ಕಾರ ಅದನ್ನು ಉಳಿಸಬೇಕು. ಸರ್ಕಾರ ಅವರ ಎಲ್ಲ ಪ್ರವಚನಗಳನ್ನು ಎಲ್ಲೆಲ್ಲಿ ಅದರ ಆಡಿಯೋ ಮತ್ತು ಇದು ಯೂಟ್ಯೂಬ್ನಲ್ಲಿ ಎಲ್ಲ ಏನಿದೆ ಅದನ್ನು ಸಂಗ್ರಹ ಮಾಡಿ ಅದನ್ನು
ಭವಿಷ್ಯಕ್ಕೆ ಉಳಿಸುವಂಥದ್ದು. ಯಾಕಂದರೆ ಬನ್ನಂಜೆ ಗೋವಿಂದಾಚಾರ್ಯ ಪ್ರವಚನ ಇನ್ನಿಲ್ಲ. ಅಟ್ಲೀಸ್ಟ್ ಅವರು ಪ್ರವಚನ ಮಾಡಿದ್ದು ಯುಗ ಯುಗಾಂತರ ತನಕ ಅದು ತಲುಪುವಂತಾಗಲಿ ಅಂತ ನನ್ನ ಆಗ್ರಹ. ಇನ್ನು ಸಚಿವ ಕೋಟ ಶ್ರೀನಿವಾಸ್ ಪೂಜಾರಿ ಅಂತಿಮ ಪುಷ್ಪ ನಮನ ಸಲ್ಲಿಸಿ ಗೋವಿಂದಾಚಾರ್ಯರು ನಮ್ಮ ಮಾರ್ಗದರ್ಶಕರಾಗಿದ್ದರು. ಗೋವಿಂದಾಚಾರ್ಯರು ಆಧ್ಯಾತ್ಮ ಕ್ಷೇತ್ರದ ಆಲದ ಮರ. ಬನ್ನಂಜಿಯವರ ನಿಧನ ತುಂಬಾಲರದ ನಷ್ಟವಾಗಿದೆ. ಬನ್ನಂಜೆ ಗೋವಿಂದಾಚಾರ್ಯರು ಸರ್ಕಾರಕ್ಕೆ ನಿರ್ದೇಶನಗಳನ್ನ ಕೊಡ್ತಾ ಇದ್ದು ಸಕಲ ಸರ್ಕಾರಿ ಗೌರವದೊಂದಿಗೆ ಅಂತ್ಯ ಸಂಸ್ಕಾರ ನಡೆಯಲಿದ್ದು ಮುಖ್ಯಮಂತ್ರಿ ಬಿಎಸ್ವೈ, ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಕಂಬನಿ ಮಿಡಿದಿದ್ದಾರೆ. ಇನ್ನು ಅವರ ಕೊನೆಯ ದಿನಗಳ ಮಾತನ್ನ ಸರ್ಕಾರ ಗಮನದಲ್ಲಿಟ್ಟು ಕೆಲಸ ಮಾಡುತ್ತದೆ ಎಂದು ಹೇಳಿದರು. ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಅನುಭವದ ಆಲದ ಮರದಂತೆ ನಮ್ಮ ಮಧ್ಯೆ ಮಾರ್ಗದರ್ಶನ ಮಾಡ್ತಾ ಇದ್ದವರು ಬನ್ನಂಜೆ ಗೋವಿಂದಾಚಾರ್ಯವರು. ಅವರ ನಿಧನ ನಮ್ಮ ಆಧ್ಯಾತ್ಮಿಕವಾದಂಥ ಕ್ಷೇತ್ರಕ್ಕೆ, ನಮ್ಮ ಧರ್ಮದ ಅನೇಕ ಪ್ರವಚನಗಳಿಗೆ ನಾವು ನೀಡ್ತಾ ಇದ್ದವರು. ಅವರ ಹಿರಿತನ ಮತ್ತು ಅವರ ನಿಧನ ನಮ್ಮ ರಾಜ್ಯಕ್ಕೆ ತುಂಬಲಾರದ ಒಂದು ನಷ್ಟ ಅಂತ ನಾವೆಲ್ಲ ಭಾವಿಸಿದ್ದೇವೆ. ಈ ಹಿನ್ನೆಲೆಯಲ್ಲಿ ಮಾನ್ಯ ಶಾಸಕರಾದ ರಘುಪತಿ ಭಟ್ರು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮಾತಾಡಿ ಅವರಿಗೆ ಸರ್ಕಾರಿ ಗೌರವ ಸಲ್ಲಿಸಬೇಕು ಅಂತ ವಿನಂತಿ ಮಾಡಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದಾರೆ. ಇವತ್ತು 5:30 ಗಂಟೆಗೆ ಸಕಲ ಸರ್ಕಾರಿ ಗೌರವದೊಡನೆ ಅವರಿಗೆ ಬೇಕಾದಂಥ ಅವರಿಗೆ ನೀಡಬೇಕಾದಂಥ ಗೌರವವನ್ನು, ಸರ್ಕಾರಿ ಗೌರವವನ್ನು ಸಲ್ಲಿಸ್ತೇವೆ. ಒಟ್ಟಾರೆ ಬನ್ನಂಜೆ ಗೋವಿಂದಾಚಾರ್ಯರ ನಿಧನ ನಮಗೆ ತುಂಬಲಾರದ ನಷ್ಟ ಅಂತ ಅನಿಸಿದೆ. ಅವರ ಆತ್ಮಕ್ಕೆ ಪರಮಾತ್ಮ ಸದ್ಗತಿ ಕೊಡಲಿ ಅಂತ ಹೇಳಿ ಸರ್ಕಾರದ ಪರವಾಗಿ ವಿನಂತಿ ಮಾಡ್ತೀನಿ. ನಾನು ಇತ್ತೀಚೆಗೆ ಅವ್ರ ಮನೆಗೆ ಬಂದಿದ್ದೆ. ನನಗೆ ಶುಭ ಹಾರೈಸಿ ನಿಮ್ಮೆಲ್ಲ ಕೆಲಸಗಳಿಗೆ ಒಳ್ಳೆಯದಾಗಲಿ ಅನ್ನುವಂಥ ಮಾತುಗಳನ್ನು ಹೇಳಿದರು. ಸರ್ಕಾರಕ್ಕೆ ಕೆಲವು ನಿರ್ದೇಶನಗಳನ್ನು, ಕೆಲವು ಅನುಭವದ ಮಾತುಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದರು. ಅವರ ಕೊನೆಯ ದಿನಗಳಲ್ಲಿ ಆಡಿರುವಂಥ ಮಾತುಗಳನ್ನು ಅರ್ಥ ಮಾಡಿಕೊಂಡು ಅವರ ಅನುಭವಗಳನ್ನು ಸರ್ಕಾರ ಗಮನದಲ್ಲಿಟ್ಟುಕೊಂಡು ಕೆಲಸವನ್ನು ಮುಂದೆ ಮಾಡ್ತೇವೆ. ಇನ್ನು ಉಡುಪಿ ಶಾಸಕ ರಘುಪತಿ ಭಟ್ ಬನ್ನಂಜೆ ನಿಧನಕ್ಕೆ ಸಂತಾಪ ಸೂಚಿಸಿದ್ದಾರೆ. ವಿಶ್ವದ ಪ್ರಖ್ಯಾತ ವಿದ್ವಾಂಸರು, ಮಾಧ್ವ ಪರಂಪರೆಯ ಹೆಮ್ಮರ ನಮ್ಮನ್ನಾಗಲಿದೆ. ಅನಾರೋಗ್ಯವಿದ್ರೂ ಕೂಡ ಅವರ ಅಧ್ಯಯನ ನಿಂತಿರಲಿಲ್ಲ. ಕೊನೆಯ ದಿನಗಳವರೆಗೂ ಕೂಡ ಬನ್ನಂಜೆಯವರು ಪುಸ್ತಕ ಬರಿತಾ ಇದ್ರು. ಮಗನ ಉತ್ತರ ಕ್ರಿಯೆಯ ಸಂದರ್ಭವೇ ಅವರು ಅಗಲಿದ್ದು ದೇಶ ವಿದೇಶದಲ್ಲಿರುವ ಅಪಾರ ಅಭಿಮಾನಿಗಳಿಗೆ ತುಂಬಲಾರದ ನಷ್ಟ ಎಂದು ಸಂತಾಪ ಸೂಚಿಸಿದ್ದಾರೆ. ಭಾರತದ ಮಾತ್ರ ಅಲ್ಲ, ವಿಶ್ವದೇ ಭಾಳ ಪ್ರಖ್ಯಾತ ವಿದ್ವಾಂಸರು. ಸಂಸ್ಕೃತ, ಕನ್ನಡ ಇದೆಲ್ಲದರಲ್ಲಿಯೂ ಮಾಧ್ವ ಫಿಲೋಸಫಿಯ ಒಂದು ಭಾಳ ದೊಡ್ಡ ಹೆಮ್ಮರ ಇವತ್ತು ನಮ್ಮನ್ನಗಲಿದ್ದಾರೆ. ಉಡುಪಿಯ ಅವರ ಸ್ವಗೃಹ ಅಬ್ಬಲ್ಪಾಡಿಯಲ್ಲಿ ಅಗಲಿದ್ದಾರೆ. ಅವರಿಗೆ ನಾವೆಲ್ಲರೂ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತಾ ಇದ್ದೇವೆ. ರಾಜ್ಯದ ಮುಖ್ಯಮಂತ್ರಿಗಳು, ಗೃಹ ಸಚಿವರೆಲ್ಲ ಈಗಾಗಲೇ ಶ್ರದ್ಧಾಂಜಲಿಯನ್ನು ಸಲ್ಲಿಸಿದ್ದಾರೆ. ಅದೇ ರೀತಿ ಕೇಂದ್ರ ಸರ್ಕಾರದಿಂದ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದ ಒಂದು ನಾಡಿನ ಹಿರಿಯ ವಿದ್ವಾಂಸರಾಗಿದ್ದಾರೆ. ಇತ್ತೀಚಿನ ದಿನದವರೆಗೂ ಅವರು ಅನಾರೋಗ್ಯದಿಂದ ನಡೀಲಿಕ್ಕಾಗ್ತಾ ಇಲ್ಲದಿದ್ದರೂ ಅವರ ಅಧ್ಯಯನ ಮತ್ತು ಪ್ರವಚನಗಳು ಮತ್ತು ಪುಸ್ತಕ ಬರೆಯುವಂಥದ್ದು ನಿರಂತರವಾಗಿ ಅವರ ಇಲ್ಲಿ ಸ್ವಗೃಹದಲ್ಲಿ ಅಂಬಲ್ಪಾಡಿಯಲ್ಲಿ ಇದ್ದುಕೊಂಡು ನಡೀತಾ ಇತ್ತು. ಅವರ ಮಗನ ಇತ್ತೀಚೆಗೆ ನಿಧನವಾಗಿ ಇವತ್ತು 12ನೇ ದಿವಸ. ಆ ಕಾರ್ಯಕ್ರಮದಲ್ಲಿರುವಂಥ ಸಂದರ್ಭದಲ್ಲೇ ಅವರು ತುರ್ತಾಗಿ ಅವರು ಸಾವನ್ನು ಅಪ್ಪಿದ್ದಾರೆ.